ಹಾಯ್ ಫ್ರೆಂಡ್ಸ್, ರವೆ ಲಾಡ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಆಯಿತಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭವ್ಯ ಮಲ್ನಾಡು ವ್ಲಾಗ್ಸ್ಗೆ ವೆಲ್ಕಮ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆಯಿತಾ? ಇವತ್ತೊಂದು ಸ್ಪೆಷಲ್ ಆಗಿರೋ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅಂದರೆ ಸ್ಪೆಷಲ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಮ್ಮ ಕಡೆ ಹೇಗೆ ಮಾಡ್ತೀವಿ ರವೆ ಲಾಡನ್ನು ತೋರಿಸ್ತೀನಿ ಬನ್ನಿ. ಆಯಿತಾ? ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ಎಷ್ಟು ಚೆಂದಾಗಿದೆ ಅಂದರೆ ತಿನ್ನೋದಕ್ಕಂತೂ ತುಂಬ ಸ್ಮೂತು, ಬಾಯಲ್ಲಿಟ್ಟರೆ ಕರಗತ್ತೆ, ಅಷ್ಟು ಚೆನ್ನಾಗಿದೆ ರವೆ ಲಾಡ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈ ಥರ ಸಾಫ್ಟಾಗಿರೋ ರವೆ ಲಾಡನ್ನ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ನಮ್ಮ ಜೊತೆಗೆ ನಮ್ಮ ಚಿಕ್ಕಮ್ಮ ಇದ್ದಾರೆ. ಆಯಿತಾ? ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ, ಬಟ್ ನಮ್ಮ ಚಿಕ್ಕಮ್ಮ ಮಾಡಿ ತೋರಿಸ್ತಾರೆ ಅದು ಹೆಂಗೆ ಅಂತ. ಬನ್ನಿ ತೋರಿಸ್ತೀನಿ. ಆಯಿತಾ? ಅದಕ್ಕೆ ನಾನು ಅರ್ಧ ಕಪ್ಪು ತುಪ್ಪ ತೊಗೊಂಡಿದ್ದೀನಿ, ಕಾಯಿ ತುರಿ ತೊಗೊಂಡಿದ್ದೀನಿ, ಸಕ್ಕರೆ ಅರ್ಧ ಕೆ ಜಿ, ರವೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಆಯಿತಾ? ಇದಿಷ್ಟನ್ನು ತೊಗೊಂಡು ಇವಾಗ ನಾನು ಔಟ್ಸೈಡ್ ಬಂದಿದ್ದೀನಿ. ಅಂದರೆ ನಮ್ಮ ತೋಟದಲ್ಲಿ ಒಂದು ಮನೆ ಇದೆ, ಅಂದರೆ ತೋಟದ ಮಧ್ಯ ಇದೆ. ಅಲ್ಲಿ ಅಂದರೆ ಯಾವುದು ಇನ್ನೂ ಆಗಿಲ್ಲ, ಬಟ್ ಅದನ್ನು ಅರ್ಧಂಬರ್ಧ ಕಟ್ಟಿಟ್ಟಿದ್ದಾರೆ. ಏನಕ್ಕಾದರೂ ಬೇಕಾಗುತ್ತೆ ಅಂತ ಸ್ವಲ್ಪ ಕಟ್ಟಿದ್ದಾರೆ. ನನಗೆ ಅಂದರೆ ನಮ್ಮ ಮನೆಯಲ್ಲಿ ನನಗೆ ಹೊರಗಡೆ ಹೋಗಿ ಏನಾದರೂ ಮಾಡೋದಂದರೆ ತುಂಬ ಖುಷಿಯಾಗುತ್ತೆ. ಆಯಿತಾ? ಅದಕ್ಕಾಗಲೇ ನಾನು ಔಟ್ಸೈಡ್ ಹೋಗಿ ಜಾಸ್ತಿ ಇಷ್ಟಪಡ್ತೀನಿ, ಹೀಗೆ ಒಲೆ ಮೇಲೆ ಮಾಡೋದಕ್ಕೆ. ಮತ್ತು ಈ ಥರ ಮಳೆ ಬರ್ತಾ ಕಾಣಬೇಕು ನಮಗೆ, ಆ ಥರ ಏನಾದರೂ ಈ ಥರ ಏನಾದರೂ ಮಾಡೋದಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಈ ಥರ ಪ್ಲ್ಯಾನ್ ಮಾಡಿ ಇಲ್ಲಿ ಮಾಡ್ತಿದ್ದೀನಿ. ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಹೊಗೆಗೆ ಇದಕ್ಕೆಲ್ಲ ಕಣ್ಣೆಲ್ಲ ಊದ್ಕೊಂಡು ಹಂಗಾಗತ್ತೆ, ಬಟ್ ಪರವಾಗಿಲ್ಲ, ಅದೇ ಒಂಥರ ಖುಷಿ ನಮಗೆ. ಆಯಿತಾ? ಹಾಗೆ ನಾನು ನಮ್ಮ ಚಿಕ್ಕಮ್ಮ ಕೊಡಿ ಮಾಡ್ತಾಯಿದ್ದೀವಿ ನೋಡಿ. ಅವರು ರವಾನ ಇವಾಗ ತುಪ್ಪ ಹಾಕಿ ಹುರ್ಕೊಂಡಿದ್ದಾರೆ. ಆಯಿತಾ? ಚೆನ್ನಾಗಿ ಹುರ್ಕೊಂಡಿದ್ದಾರೆ ತುಪ್ಪ ಹಾಕ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಹುರ್ಕೊಂಡಿದ್ದಾರೆ. ಆಯಿತಾ? ಹಾಗೆ ಇದನ್ನು ಬೇರೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತೀವಿ, ಯಾಕಂದರೆ ಅದು ಸ್ವಲ್ಪ ತಣಿಲಿ. ಆಯಿತಾ? ಹಾಗೆ ಇಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊತೀನಿ. ಸಕ್ಕರೆ ಪಾಕಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಆಯಿತಾ? ಹೊಗೆ ಮರ್ರೆ ಹೊರಗಡೆ ಮಳೆ ಇದೆಯಲ್ಲ, ಬೆಂಕಿ ಹೊರಗಡೆ ಮಳೆ ಇದ್ದರೆ ಸರಿಯಾಗಿ ಹೊತ್ಕೊಳ್ಳಲ್ಲಂತೆ ಅಂತ ಹೇಳ್ತಾಯಿದ್ರು ಚಿಕ್ಕಮ್ಮ. ಅದಕ್ಕಾಗಲೇ ತುಂಬ ಹೊಗೆ ಬರ್ತಿತ್ತು, ಕಣ್ಣೆಲ್ಲ ನೋವು ಬಂತು. ಆದರೂ ಅವ್ರು ಊದ್ಕೊಂಡು ಪಾಪ ಮಾಡ್ತಿದ್ರು. ನಾನೊಂದು ಕಾಟ ಕೊಡ್ತೀನಿ ಅಂದರೆ ಸಾಮಾನ್ಯದವಳೆಲ್ಲ ಬಿಡಿ. ಆಯಿತಾ? ಅಂದರೆ ಗ್ಯಾಸ್ ಮೇಲೆ ಮಾಡಿದ್ರೆ ಎಷ್ಟು ಈಸಿ ಆಗ್ತಿತ್ತಲ್ವ. ಆದರೆ ನೋಡಿ ಹೊರಗಡೆ ಬಂದು ಮಾಡಬೇಕು ಅನ್ನೋದೊಂದು ಆಸೆ ನಂದು ಈಡೇರಿಸ್ಕೊತಿದ್ದೀನಿ. ಬಟ್ ನನಗೆ ಇವಾಗ ಚೆನ್ನಾಗಿ ಜಾಗ ಸಿಕ್ಕಿ, ನನಗೆ ಪ್ಲ್ಯಾನೇ ಇಲ್ಲಾಗಿತ್ತು, ಇವತ್ತೇ ಬಂದಿದ್ದು. ಬಟ್ ಇನ್ಮೇಲೆ ಇದನ್ನು ಬಿಡಲ್ಲ ನಾನು. ಆಯಿತಾ? ನೋಡಿ ಈ ಥರ ನೋಡ್ಕೊಂಡು ಮಾಡೋದಂದರೆ ತುಂಬ ಖುಷಿ ನನಗೆ. ಇನ್ಮೇಲೆ ಬಿಡಲ್ಲ. ಆಯಿತಾ? ನಾನು ಇನ್ಮೇಲೆ ಏನಿದ್ರು ಇಲ್ಲಿ ನಾನೇ ಕಷ್ಟಪಟ್ಟಾದರೂ ಮಾಡೇ ಮಾಡ್ತೀನಿ, ಬಿಡಲ್ಲ. ಈ ಥರ ನೋಡಿ, ಈ ಥರ ನಾನು ಕಾಯಿ ತುರಿನ ಕೂಡ ಹಾಕ್ಕೊಂಡಿದ್ದೀವಿ ನಾವು. ಆಯಿತಾ? ಚೆನ್ನಾಗಿ ಪಾಕ ಸ್ವಲ್ಪ ಬಿಟ್ಟ ಮೇಲೆ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಪಾಕ ಬರೋಂಗೆ ಮಾಡ್ಕೋಬೇಕು. ಅಂದರೆ ಗೊತ್ತಿದೆಯಲ್ಲ, ಒಂದೆಳೆ ಪಾಕ ಏನೋ ಅಂತಾರಲ್ಲ, ಹಾಗೆ ಬರಬೇಕು. ಅದಕ್ಕೆ ಚೆನ್ನಾಗಿ ಪಾಕ ಬಂದಮೇಲೆ ಸ್ವಲ್ಪ ಅಂಟು ಹಿಡಿದ್ಮೇಲೆ ಅಂಟು ಬರೋ ತನಕನೂ ಸ್ವಲ್ಪ ನಾವು ಇದು ತಿರ್ಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿದ್ದಲ್ಲ. ಆದರೆ ಬೆಂಕಿ ಮೇಲೆ ಮಾಡಿದ್ರಿಂದ ತುಂಬ ಚೆನ್ನಾಗಿ ಒಂದೇ ಹದದಲ್ಲಿ ಇದಾಗುತ್ತೆ. ಆಯಿತಾ? ಗ್ಯಾಸ್ ಮೇಲೆ ಮಾಡ್ದಂಗಲ್ಲ, ತುಂಬ ಚೆನ್ನಾಗಿ ಹದ ಬರುತ್ತೆ ಒಲೆ ಮೇಲೆ. ನೋಡಿ ಇವಾಗ ಪಾಕ ಬಂದು ಇಳಿಸ್ಕೊಂಡು ರವಾನ ಸೇರಿಸ್ಕೊತಿದ್ದಾರೆ. ಲವಂಗ ಕೂಡ ಹಾಕಿದ್ದೀವಿ. ಆಯಿತಾ? ಲವಂಗ ಹಾಕಿದ್ದನ್ನು ತೋರಿಸ್ಲೇ ಇಲ್ಲ ನಾವು, ಪಾಪ ಅವ್ರಿಗೆ ಗೊತ್ತಾಗಿಲ್ಲ. ಲವಂಗ ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು, ಗೊತ್ತಾಗ್ತಾಯಿಲ್ಲ ಅವರಿಗೆ. ಆಯಿತಾ? ಅಂದರೆ ಮೊಬೈಲ್ ವೀಡಿಯೋದಲ್ಲೆಲ್ಲ ಮಾಡಿ ಗೊತ್ತಿಲ್ಲ ಅವರಿಗೆ. ಆಯಿತಾ? ಹೀಗೆ ಮಾಡಿಕೊಂಡು ಇವಾಗ ಹದ ಬಂತ ಅಂತ ನೋಡ್ಕೊಳ್ಳೋಕೆ ಈ ಥರ ಮಾಡ್ಕೊತಿದ್ದಾರೆ. ಆಯಿತಾ? ಈ ಥರ ಹದ ಬಂತ ನೋಡಿಕೊಂಡ್ರೆ ಚೆನ್ನಾಗಾಗತ್ತೆ. ಅಂದರೆ ತುಂಬ ಜಾಸ್ತಿ ಇದು ಮಾಡ್ಕೊಂಡ್ಬಿಟ್ರೆ ನಾವು, ಸ್ವಲ್ಪ ಪಾಕ ಜಾಸ್ತಿ ಬರೋಂಗೆ ಮಾಡ್ಕೊಂಡ್ಬಿಟ್ರೆ ಫಾಸ್ಟಾಗಿ ಗಟ್ಟಿಯಾಗಿಬಿಡುತ್ತೆ. ಅದು ಫಾಸ್ಟಾಗಿ ಕಟ್ಕೊಂಡ್ರೆ ಅದು ಬಿಸಿ ಇರಬೇಕಾದ್ರೆ. ಆದರೆ ಬಿಸಿಗೆ ಕಟ್ಕೊಂಡು ಇದು ಮಾಡಿಬಿಟ್ರೆ ಕೈ ತುಂಬ ನೋವುತ್ತೆ. ಅದಕ್ಕಾಗಲೇ ಸ್ವಲ್ಪ ಹಸಿ ಪಾಕ ಇರಬೇಕಾದ್ರೆ ಸ್ವಲ್ಪ ಇರಿಸ್ಕೊಂಡು ಇದು ಮಾಡ್ಕೊಂಡ್ಬಿಟ್ರೆ ಈ ಲಡ್ಡು ಕಟ್ಟೋಕೆ ತುಂಬ ಈಸಿ ಆಗುತ್ತೆ. ಆಯಿತಾ? ಅದೇ ಥರ ಮಾಡ್ಕೋಬೇಕು ನಾವು. ಅಷ್ಟರಲ್ಲಿ ಅದು ಗಟ್ಟಿಯಾಗೋ ತನಕ ನಾವು ಸ್ವಲ್ಪ ಹೊರಗಡೆ ಸ್ವಲ್ಪ ವೀಕ್ಷಣೆ ಮಾಡುವ ಅಂತ ನಾನು ಸ್ವಲ್ಪ ಟೈಮ್ ಪಾಸ್. ನೋಡಿ ಇದೇ ಥರ ಎಷ್ಟು ಖುಷಿ ಆಯ್ತು ಅಂದರೆ ನನಗೆ, ಇಲ್ಲಿ ಇಷ್ಟು ಚೆನ್ನಾಗಿದೆ ಜಾಗ, ನಾನು ಯಾಕೆ ಇಷ್ಟು ದಿನ ಯೂಸ್ ಮಾಡ್ಕೊಂಡಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ನಾವು ಎಣ್ಣೆ ಬಂಡಿ ಎಲ್ಲ ಮನೇಲಿ ಇಡಲ್ಲ, ಇಲ್ಲಿ ತಂದು ಮಾಡ್ಬೋದಲ್ಲ ಅಂತ ನನಗೆ ಇವಾಗ ಪ್ಲ್ಯಾನ್ ಬರ್ತಿದೆ. ನೋಡಿ ರೆಡಿ ಆಯ್ತಲ್ವ? ಈ ಥರ ಮಾಡಿಕೊಂಡು ಅವರು ಸ್ವಲ್ಪ ತಣ್ಣದಿದೆ ಇವಾಗ. ಅದನ್ನು ಇನ್ನೂ ಸ್ವಲ್ಪ ಹದ ಬರೋ ತನಕ ಬ್ಯಾಕ್ಗ್ರೌಂಡಲ್ಲಿ ಕಾಗೆ ಕೂಗ್ತಿದೆ, ಮತ್ತು ನಾನು ಹಾಕಿ ಕೂಗ್ತಿದ್ದಾನೆ, ಬೇಜಾರು ಮಾಡ್ಕೋಬೇಡಿ. ಆಯಿತಾ? ಅದೆಲ್ಲ ಒಂಥರ ನ್ಯಾಚುರಲ್ ಇರೋದೇ ಅದು. ಆಯಿತಾ? ಈ ಥರ ಮಾಡಿಕೊಂಡು ಇದು ಮಾಡ್ತಿದ್ದೆ ನೋಡಿ. ಅದು ಹದ ಮಾಡಿದ್ದನ್ನು ನಾನು ಉಂಡೆ ಕಟ್ಟಿಟ್ಟಿದ್ದೀನಿ, ನೋಡಿದ್ದೀನಿ ಉಂಡೆ ಬರುತ್ತಾ ಅಂತ. ಬರ್ತಾಯಿದೆ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಹಾಕಿರ್ತದೆ ನಮಗೆ. ಆಮೇಲೆ ತಣಿತಲ್ವ, ಇವಾಗ ನಾನು ಅವರು ಸೇರಿ ಉಂಡೆ ಕಟ್ತಿದ್ದೀವಿ. ಆ ಹೊಗೆಗೆ ನಮ್ಮ ಒಬ್ಬೊಬ್ಬರು ಮುಖನ ನೋಡೋಂಗಿಲ್ಲಾಗಿತ್ತು, ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಆಯಿತಾ? ಸ್ವಲ್ಪ ಕಷ್ಟ ಆಗ್ತಿತ್ತು, ಆದರೆ ಉಂಡೆ ಕಟ್ಟೋಕ್ಕೆ ಮಾತ್ರ ಮಸ್ತಾಗಿ ಹದ ತೆಗೆದಿದ್ರು ಅವ್ರು. ಆಯಿತಾ? ತುಂಬ ಚೆನ್ನಾಗಿ ಬರ್ತಿತ್ತು, ನಂಗೆ ಖುಷಿ ಆಯಿತು. ಅಂದರೆ ಮಾಡಿದ್ದು ಇಷ್ಟು ಚೆನ್ನಾಗಿ ಏನಾದರೂ ಒಂದು ರೆಸಿಪಿ ಮಾಡಿದ್ವಿ ಅಂದರೆ ತುಂಬ ಚೆನ್ನಾಗಿ ಆದರೆ ಖುಷಿ ಆಗುತ್ತೆ ಅಲ್ವಾ?
ಹಾಗೆ ಚೆನ್ನಾಗಿ ಬಂತು. ಲಡ್ಡು ಕಟ್ಟಿ ಇಡ್ತಾಯಿದ್ವಿ. ಸುದ್ದಿ ಹೇಳ್ಕೊಂಡು ಲಡ್ಡು ಕಟ್ತಾಯಿದ್ದೀವಿ. ಹೊರಗಡೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ನಾವು ರವೆ ಅಂದರೆ ಈ ಥರ ಮಳೆಗೆ ಈ ಥರ ಸ್ವೀಟ್ ಮಾಡಿಕೊಂಡ್ರೆ ತುಂಬ ಮಸ್ತಾಗಿರುತ್ತೆ ಅಲ್ವಾ ಕಾಂಬಿನೇಷನ್. ಮತ್ತು ಬ್ಲ್ಯಾಕ್ ಟೀ ಮಾಡ್ಕೋಬೇಕು. ನಾನು ಹೇಳಲ್ಲ ಮರ್ರಿ, ಅದನ್ನು ಟ್ರೈ ಮಾಡ್ತೀನಿ ನಾನು ಇವಾಗ, ಆಯಿತಾ. ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಹೇಗೆ ಕೈಗೆ ಬಿಡ್ತಿದೆ ನೋಡಿ ಅಲ್ವಾ. ತುಂಬ ಚೆನ್ನಾಗಿ ಲಡ್ಡು ಕೊಡೋದಂದರೆ ತುಂಬ ಖುಷಿ ಆಗ್ತಿದೆ ನನಗೆ. ನಮ್ಮ ಕಡೆ ಏನೇ ಮಾಡಿದ್ರು ಏನು ಮಾಡಿದ್ರು ಅಂದರೆ ಒಂದು ಸ್ವೀಟ್ ಅಂದರೆ ನಮ್ಮ ಈ ತೋಟದಲ್ಲಿ ಒಂದು ದೇವರಿದೆ. ಅದನ್ನು ಈ ಜಾಗದಲ್ಲಿ ಮಾಡಿದ್ಮೇಲೆ ಆ ದೇವರಿಗೆ ಇಡೋದು ಒಂದು ಪದ್ಧತಿ ಇದೆ, ಆಯಿತಾ. ಅಂದರೆ ಇಲ್ಲಿ ಜಾಗದಲ್ಲಿ ಮಾಡಿರ್ತೀವಿ ಫಸ್ಟು ಸ್ವೀಟು. ಅಂದರೆ ನಾವಿನ್ನೂ ಇಲ್ಲಿ ಮಾಡಿಲ್ಲಾಗಿದ್ರು, ಅದಕ್ಕಾಗಲೇ ಇಲ್ಲಿ ಒಂದು ದೇವರಿದೆ, ತೋರಿಸ್ತೀನಿ. ಆ ದೇವರಿಗೆ ಇಡುವ ಅಂತ ಹೋಗ್ತಾಯಿದ್ದೀನಿ, ಆಯಿತಾ. ನನ್ನ ರಾಖಿ ಅಂತೂ ಬಿಡಿ, ಆಯಿತಾ. ಅವನಿಗೆ ಫಸ್ಟ್ ಹಾಕಬೇಕು, ದೇವರು ಆಮೇಲೆ ನೀನು ಅವನಿಗೆ ಫಸ್ಟ್ ಹೊಟ್ಟೆ ತುಂಬಿದ ಮೇಲೆ ಆಮೇಲೆ ದೇವ್ರು ನೋಡುವ ಅಂತಿದ್ದಾನೆ ಅವನು. ಬಟ್ ಹಾಗೆ ಮಾಡಿದ್ರೆ ನಮಗೆ ಒಂದು ಮನಸ್ಸಿಗೆ ಸಮಾಧಾನ ಇಲ್ಲ ಅಲ್ವಾ. ಅವನಿಗೆ ದೇವರು ಏನು ಸಂಬಂಧ ಇಲ್ಲ, ಪಾಪ ಮೂಕ ಪ್ರಾಣಿ ಅಲ್ವಾ, ಮೇಲೆ ಹತ್ಕೊತಿದೆ. ಅದಕ್ಕೆ ನಾನು ಕೆಳಗಿಟ್ರೆ ಇವನೇ ನೈವೇದ್ಯ ಮಾಡಿಬಿಡ್ತಾನೆ ಅಂತೇಳಿ ನಾನು ಅಡಿಕೆ ಮರ ಇತ್ತು ಅಲ್ಲೇ ಸೈಡಿಗೆ, ಅಲ್ಲೇ ಇಟ್ಬಿಟ್ಟೆ, ಆಯಿತಾ. ಅಂದರೆ ದೇವರಿಗೆ ಹಾಗಿಲ್ಲ, ಪಾಪ ಪ್ರಾಣಿ ದೇವರು ಎಲ್ಲ ಸಮಾಧಾನಾಗೆ ನೋಡ್ತಾರಲ್ವ. ಆದರೂ ನಮ್ಮ ಮನಸ್ಸಾಕ್ಷಿಗೆ ಒಪ್ಪಬೇಕಲ್ಲ ಅದು. ಅದಕ್ಕಾಗಲಿ ಅವನಿಗೆ ಆಮೇಲೆ ಹಾಕುವಂತೆ ಅಂತೇಳಿ ನಾನಿಲ್ಲಿ ತೆಂಗಿನ ಅಡಿಕೆ ಸಸಿ ಒಂದಿತ್ತು ಅದ್ರ ಮೇಲೆ ಇಟ್ಟೆ, ಆಯಿತಾ. ಯಾಕಂದರೆ ಅವ್ನು ತಿನ್ಕೊಂಡು ಬಿಡ್ತಾನೆ ಅಂತ ಹೇಳಿ ನಾನು ಅಲ್ಲಿ ಮೇಲೆ ಇಟ್ಬಿಟ್ಟೆ. ಹಾಗೆ ನಾನು ಅವನಿಗೆ ತುಂಬ ಬೇಜಾರಾಯಿತು ಪಾಪ. ಎಲ್ಲ ಮುಖ ಬಾಡಿಸ್ಕೊಂಡು ಇವಳು ಹಾಳಾದವಳು ಮೇಲಿಟ್ಬಿಟ್ಲಲ್ಲ ಅಂತೇಳಿ ಮುಖ ಬಾಡಿಸ್ಕೊಂಡು ಬರ್ತಿದ್ದಾನೆ, ಆಯಿತಾ. ಹೌದಾ, ನನಗಿಂತ ಮುಂಚೆ ಅವನು ಹೋದ. ಹಾಗೋಗಲಿ, ಹೆಂಗಿದ್ರು ಕೊಡಲಿಲ್ಲ ಇವಳು ಅಂತೇಳಿ ಅವನಿಗೆ ಹಾಕಿದೆ ಆಮೇಲೆ, ಆಯಿತಾ. ಇನ್ನು ಬರೋಷ್ಟರಲ್ಲಿ ರವೆ ಲಾಡು ಕೂಡ, ರವೆ ಲಾಡು ಕೂಡ ಸ್ವಲ್ಪ ಹದವಾಗಿತ್ತು. ಅಂದರೆ ಬಿಸಿ ಇದ್ದಿದ್ದೆಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ನಾನು ಹೋಗಿ ಅಲ್ಲಿಟ್ಟು ಬಂದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ಲ ರವೆ ಲಾಡು. ತುಂಬ ಮಸ್ತಾಗಿತ್ತು ಮಾತ್ರ, ಬಾಯಲ್ಲಿಟ್ಟರೆ ಕರಗುತ್ತೆ, ಆಯಿತು. ಅಷ್ಟು ರುಚಿಯಾಗಿತ್ತು ರವೆ ಲಾಡು. ಹಾಗೆ ಅವನಿಗೂ ಕೂಡ ಹಾಕಿದೆ, ಪಾಪ ಅಲ್ವಾ. ಅವನಿಗೆ ಹಾಕ್ಕೊಂಡೆ ಆಮೇಲೆ ನಾವು ತಿಂದ್ವಿ, ಆಯಿತಾ. ಯಾಕೆಂದರೆ ಪಾಪ ಅಲ್ವಾ ಎಷ್ಟಿದ್ರು. ಅದರ ಕ್ಲಿಪ್ಪನ್ನು ನಾನು ಮುಂಚೆನೇ ಹಾಕಿದ್ದೀನಿ, ಆಯಿತಾ. ಬಟ್ ಅವನಿಗೆ ಮೊದಲು ಹಾಕ್ಕೊಂಡಿದ್ದೀನಿ. ಎಲ್ಲ ಎಷ್ಟು ಸಿಂಪಲ್ ಅಂತ ರವೆ ಲಾಡು ಮಾಡೋದು. ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ನೀವು ಕೂಡ ಟ್ರೈ ಮಾಡಿ, ಆಯಿತಾ. ಒಲೆ ಮೇಲೆ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಇದು ಅನಿಸ್ತು. ಬಟ್ ನಾವು ಗ್ಯಾಸ್ ಮೇಲೆ ಮಾಡಿದಂದರೆ ಎಷ್ಟೊತ್ತು ಬೇಡ, 5 ಮಿನಿಟ್ಸ್ ಸಾಕು ರವೆ ಲಾಡು ಮಾಡಿದ್ದಕ್ಕೆ, ಆಯಿತಾ. ಬಾಯ್ ಟೇಕ್ ಕೇರ್, ಐ ಲವ್ ಯು.